ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಈ ಲಾಗ್ ಬಂದು ಸೋಮವಾರ ಸಂಜೆ ಲಾಗು. ಆ್ಯಕ್ಚುಲಿ ಅವತ್ತು ನಾನು ಅಮ್ಮನ ಮನೆಗೆ ಹೋಗ್ತಿದ್ದೆ, ಹಾಗಾಗಿ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೀನಿ. ಅಮ್ಮನ ಮನೆಗೆ ಯಾಕೆ ಹೋಗ್ತಿದ್ದೀನಿ ಅಪ್ಪ ಅಂದರೆ, ನನ್ನ ಮಗನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬೇಸಿಗೆ ರಜಾ ಸ್ಟಾರ್ಟ್ ಆಗಿದೆ. ಯದುವೀರ್ಗೆ ಫಸ್ಟೇ ರಜಾ ಕೊಟ್ಬಿಟ್ಟಿದ್ದಾರೆ, ನನಗಿನ್ನೂ ರಜಾ ಇಲ್ಲ. ಇವನನ್ನು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ಯಾಕಪ್ಪ ಅಂದರೆ ಚಿಕ್ಕವನಾಗಿರೋದ್ರಿಂದ ನಾನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ ಬಸ್ ಸ್ಟ್ಯಾಂಡ್ ಹತ್ರ. ಪುನಃ ನಾನು ಬಂದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ, ಇವ್ನು ನನ್ನ ಜೊತೆ ನಡ್ಕೊಂಡು ಬರೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅಮ್ಮನ ಮನೆಗೆ ಕಳಿಸ್ತಾ ಇದ್ದೀನಿ. ನನಗೆ ರಜಾ ಬರೋ ತನಕ, ಆಮೇಲೆ ಅಮ್ಮನ ಮನೆಗೆ ನಾನು ರಜೆಗೆ ಹೋಗ್ತೀನಿ. ಸೊ ಅಮ್ಮನಿಗೆ ಸ್ವಲ್ಪ ಹಿಂಸೆನೇ, ಯಾಕಂದರೆ ಮನೆ ಕೆಲಸ, ಲಡ್ಡು ಬೇರೆ ಇದ್ದಾನೆ, ಸ್ವಲ್ಪ ರಿಸ್ಕ್ ಆಗುತ್ತೆ. ಆದರೂ ಕೂಡ ಅಮ್ಮ ಇವನಿಗೆ ರಜಾ ಅಂದ ತಕ್ಷಣವೇ ಕಳಿಸು, ನಿನಗೆ ರಜೆ ಇಲ್ಲ ಅಲ್ವಾ, ರಿಸ್ಕ್ ಆಗುತ್ತೆ, ನಾನು ನೋಡ್ಕೋತೀನಿ ಅಂತಂದರು. ಆವಾಗಂತೂ ಒಂಥರ ಫೀಲ್ ಆಗ್ತಿತ್ತು. ಯಾವಾಗಲೂ ಅಷ್ಟೇ ಅಮ್ಮನೇ. ಅಮ್ಮನ ಸ್ಥಾನನ ತುಂಬೋದಕ್ಕೆ ಯಾರ ಕೈಲೂ ಆಗಲ್ಲ. ಹೆಣ್ಮಕ್ಳಿಗೆ ತಾಯಿ ಇರಬೇಕು ಅನ್ನೋದು ಇಂಥ ಟೈಮ್ಗಳಲ್ಲೇ ಅಲ್ವಾ. ಸೊ ಇವಾಗ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ 5:45 ಬಸ್ ಇತ್ತು ನನಗೆ. ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ನಮ್ಮ ಮನೆಯವರು ಒಂದು 1/4 ಗಂಟೆ ಬೇಗ ಬಂದರು, ಯಾಕಂದರೆ 5:45 ಬಸ್ಗೆ ನಾನು ರೀಚ್ ಆಗಬೇಕಿತ್ತು. ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಹಾಗಾಗಿ ನಾನು ಬೇಗ ಬಂದು ರೆಡಿ ಆಗ್ತಾಯಿದ್ದೀನಿ. ಮತ್ತು ಈ ಸ್ಟ್ಯಾಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಿಚನ್ ಪ್ರಾಡಕ್ಟು ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಕಡಿಮೆ ಬೆಲೆಗೆ ಕಿಚನ್ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದೆ. ಆ ವಿಡಿಯೋವನ್ನು ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಒಂದು ಸಾರಿ ವಾಚ್ ಮಾಡಿ. ಹಾಗೆ ಐಟಮ್ಸ್ಗಳು ನಿಮಗೆ ಯೂಸ್ ಆಗ್ಬೋದು, ಅದರ ಲಿಂಕನ್ನು ಕೂಡ ಹಾಕಿದ್ದೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು ಕಡಿಮೆ ಬೆಲೆಗೆ. ಸೊ ಈ ವಿಡಿಯೋ ನೋಡಿದ್ಮೇಲೆ, ಅಂದರೆ ಕಿಚನ್ ಪ್ರಾಡಕ್ಟ್ಸ್ ವಿಡಿಯೋ ನೋಡಿದ್ಮೇಲೆ ನನ್ನ ತಂಗಿ ನನಗೊಂದು ಸ್ಟ್ಯಾಂಡ್ ಕೊಡು ಅಂತ ಕೇಳಿದ್ಲು. ಸೊ ಹಾಗಾಗಿ ನಾನು ಅವಳಿಗೊಂದು ತಗೊಂಡೆ. ಬೇಕು ಅಂದರೆ ಇನ್ನೊಂದು ಪರ್ಚೇಸ್ ಮಾಡೋಣ. ಅವಳು ಸಾಮಾನ್ಯವಾಗಿ ಏನು ಕೂಡ ಬಾಯಿ ಬಿಟ್ಟು ಕೇಳಲ್ಲ, ಯಾವುದಾದ್ರೂ ಒಂದು ಇಷ್ಟ ಆದರೆ ಕೊಡು ಅಂತ ಕೇಳ್ತಾಳೆ. ಸೊ ಅದೇನು ತಗೋಬೋದು, ಜಸ್ಟ್ ಕಡಿಮೆ ಬೆಲೆಗೆ ತೊಗೊಂಡಿರುವಂಥದ್ದಲ್ವ, ಅದಕ್ಕೋಸ್ಕರ ಅವಳಿಗೊಂದು ಕೊಟ್ಟೆ. ನೆಕ್ಸ್ಟು ನಾನು ಹಿಂದಿನ ದಿನವೇ ಊರಿಗೆ ಅಂತೇಳಿ ಒಂದಷ್ಟು ಫ್ರೂಟ್ಗಳು ಮತ್ತು ಬೇಕ್ರಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಟ್ಟಿದ್ದೆ. ಇದು ಬೇರೆ, ಲಡ್ಡು ಬೇರೆ ಇದ್ದಾನೆ, ಅಮ್ಮ ಎಲ್ಲ ಇದ್ದಾರೆ, ಅದಕ್ಕೋಸ್ಕರ ಎಲ್ಲ ಪರ್ಚೇಸ್ ಮಾಡಿಟ್ಟಿದ್ದೆ. ಅದನ್ನೆಲ್ಲ ಬ್ಯಾಗ್ ಒಳಗಡೆ ಇಟ್ಕೊಂಡೆ. ನೆಕ್ಸ್ಟ್ ಯದುವೀರ್ ಬಟ್ಟೆ ಎಲ್ಲ ಬೆಳಿಗ್ಗೆನೇ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಬಂದಿದ್ದ ತಕ್ಷಣವೇ ಬ್ಯಾಗ್ ಒಳಗಡೆ ಎಲ್ಲ ನೀಟಾಗೆಲ್ಲ ಎತ್ತಿಟ್ಕೊಂಡು ಹೊರಡ್ತಾ ಇದ್ದೀನಿ. ಯದುವೀರ್ಗಂತೂ ಫುಲ್ ಖುಷಿ. ಅವ್ನಿಗೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂದರೆ ನನಗೆ ಒಂದು ಯೋಚನೆ, ಯಾಕಂದರೆ ಅವ್ನು ಸ್ವಲ್ಪ ತುಂಟ, ಏನಾದರೂ ಮುಟ್ಬಿಡ್ತಾನೆ. ಮತ್ತು ಟೆರೆಸ್ ಮೇಲೆ ಒಂದು ಮನೆಗೆ ಬೇರೆ ಕೈ ಹಾಕಿದ್ದಾರೆ ಅಮ್ಮನ ಮನೆಯವರು, ಅಲ್ಲಿಗೆ ಹೋಗಿ ಏನಾದರೂ ಮಾಡಿಬಿಡ್ತಾನೆ. ತಲೆಯಲ್ಲಂತೂ ತುಂಬ ಹಲವಾರು ಪ್ರಶ್ನೆಗಳು, ಇವನು ಏನು ಮಾಡ್ತಾನಪ್ಪ, ಏನಪ್ಪ ಮಾಡೋದು ಅಂತ. ಸೊ ನಾನು ಇಲ್ಲಿಂದಂತೂ ಉದ್ದಕ್ಕೂ ಅದನ್ನೇ ಹೇಳ್ಕೊಂಡು ಹೋದೆ, ಪ್ಲೀಸ್ ಕಣೋ ಚೆಂಗ್ಲ ಆಡಬೇಡ ಅಂತೇಳಿ. ಸೊ ಇಲ್ಲಿ ನೋಡಿ ನಾವು ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಯದುವೀರ್ಗೆ ಅಪ್ಪ ಅಂದರೆ ಎಷ್ಟು ಲವ್ ಅಂದರೆ, ಇಲ್ಲಿ ಬಂದು ಕೂಡ ಅಪ್ಪ ಪ್ಲೀಸ್ ಒಂದು ಮುತ್ತು ಅಂತ ಕೇಳ್ತಾನೆ ಇದೆ. ನನಗಂತೂ ತುಂಬಾ ನಗು ಬಂದ್ಬಿಡ್ತು ನೋಡಿ. ಸ್ಮೈಲ್ ಕೊಡು ಮನೆ. ಇದು ನರಸೀಪುರದಿಂದ ಬೆಂಗಳೂರಿಗೆ ಲಾಸ್ಟ್ ಬಸ್ಸು. ಸೊ ಇವಾಗ ನಾವು ಲಾಸ್ಟ್ ಬಸ್ಗೆ ಹೋಗ್ತಾ ಇದ್ದೀವಿ. ಈ ಬಸ್ ಮಿಸ್ ಆದರೆ ನಾವು ಬನ್ನೂರಿಗೆ ಹೋಗಬೇಕು, ಇಲ್ಲಾಂದರೆ ಮೈಸೂರಿಗೆ ಹೋಗಬೇಕು, ಇಲ್ಲಾಂದರೆ ಕಿರ್ಗಾವ್ಗೆ ಹೋಗಿ ನಾನು ಮಳವಳ್ಳಿಗೆ ಹೋಗಿ ಆಮೇಲೆ ಮದ್ದೂರು ಬಸ್ ಹತ್ತಿ ಹೋಗಬೇಕಿತ್ತು. ಸೊ ಡೈರೆಕ್ಟ್ ಬಸ್ ಆದರೆ ಇಳಿಯೋ ಇದೇ ಇಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು ಕರ್ಕೊಂಡು ಸ್ವಲ್ಪ ಹಿಂಸೆ ಆಗುತ್ತೆ. ಅಲ್ಲಿಂದ ಬರೋವಷ್ಟೊತ್ತಿಗೆ 7:15 ಆಗಿಬಿಟ್ಟಿತ್ತು. ನನ್ನ ತಮ್ಮ ಹೊರಗಡೆ ಹೋಗಿದ್ದ, ತಂಗಿ ಅಂಗಡಿಲಿದ್ಲು. ಸೊ ಹಾಗಾಗಿ ನಾನು ಇವ್ರಿಗೆ ಫೋನ್ ಮಾಡಿಲ್ಲ, ಯಾಕಂದರೆ ಯಾವಾಗಲೂ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದ ತಕ್ಷಣವೇ ಕಾಲ್ ಮಾಡ್ತಿದ್ದೆ, ಬಾ ಮದುವೆ ಬಂದು ಡ್ರಾಪ್ ಮಾಡು ಅಂತ ಹೇಳಿ. ಸೊ ಅವ್ನು ಇರಲಿಲ್ಲ, ನಡ್ಕೊಂಡೇ ಬಂದೆ. ಈಗ ನಾನು ತಂದಿದ್ದಂಥ ಸ್ಟ್ಯಾಂಡ್ನು ಕೂಡ ನನ್ನ ತಂಗಿ ಕೊಟ್ಟೆ. ಮತ್ತು ನಮ್ಮ ಡಾರ್ಲಿಂಗು ನನಗೆ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ. ಅವಳಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂದರೆ, ಬಂದ ತಕ್ಷಣವೇ ಪ್ಲೀಸ್ ದೊಡ್ಡಮ್ಮ ಅಜ್ಜಳಿಗೆ ಹೋಗ್ಬೇಡ, ನಮ್ಮ ಮನೇಲೇ ಇರು, ನನ್ನ ಜೊತೆ ಮಲ್ಕೋ ದೊಡ್ಡಮ್ಮ ಅಂತ ಸಖತ್ ಇದು ಮಾಡ್ತಾಯಿದ್ಲು. ಸೊ ಹಾಗಾಗಲ್ಲ. ಈಗ ನಾನು ಯದುವೀರ್ ಬಿಡೋಕ್ಕೆ ಹೋಗ್ತಾ ಇದ್ದೀನಲ್ವ, ಅವಳಿಗೆ ನೀನೇ ಬಾ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಅಟ್ಲೀಸ್ಟು ಚಾಕ್ಲೇಟ್ ತಿನ್ನಮ್ಮ ಅಂತೇಳಿ ನನಗೆ ಚಾಕ್ಲೇಟ್ ತಿನ್ನಿಸಿದ್ಲು. ಅದಕ್ಕೆ ನನಗೆ ಅವಳನ್ನ ಕಂಡ್ರೆ ತುಂಬ ಲವ್ ಆಗುತ್ತೆ. ಫೋನ್ ಮಾಡಿ ಎಲ್ಲಿದೆಯಾ ಬಾ ಅಂತೆಲ್ಲ ಕರೀತಾಳೆ. ಯಾವಾಗಲೂ ಅಷ್ಟೇ, ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರನ್ನ ನಾವು ಇಷ್ಟಪಡಬೇಕಲ್ವಾ. ಸೊ ನನ್ನನ್ನು ಇಷ್ಟಪಡೋದು ಕಡಿಮೆ, ಮಕ್ಳುಗಳಲ್ಲಾಗಲಿ ರಿಲೇಷನಲ್ಲಾಗಲಿ. ನಮ್ಮ ಗುಬ್ಬಿಗೆ ನಾನಂದರೆ ತುಂಬ ಇಷ್ಟ, ಸ್ವಲ್ಪ ನನಗಳ ಮೇಲೆ ತುಂಬ ಲವ್ ಜಾಸ್ತಿ.
ನಾನು ಸುಮಾರು 8:30 ತನಕನೂ ಅಂಗಡಿಲೇ ಕೂತಿದ್ದೆ. ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ. ಸೊ ನಮ್ಮೂರವರೇ, ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ತಾರಲ್ಲ, ಅವ್ರು ಬಂದರು. ಅಣ್ಣ ಒಬ್ಬರು, ಅವರು ಡ್ರಾಪ್ ಮಾಡಿಕೊಟ್ರು ಮನೆ ಹತ್ರನೇ. ಸೊ ನೋಡಿ ಬಂದಿದ್ದ ತಕ್ಷಣ ಅಪ್ಪ ಟಿ ವಿ ನೋಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಕೂತಿದ್ದೆ, ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು. ಆಮೇಲೆ ಬಂದೆ. ನೋಡಿ ನಮ್ಮ ಮನೇಲಿರೋ ಮೇಕೆ 2 ಮರಿ ಹಾಕಿದೆ. ಲಡ್ಡುಗೆ ಫುಲ್ಲು ಫೇವ್ರೆಟ್ ಈ ಮೇಕೆ ಮರಿಗಳ ಜೊತೆ ಆಟ ಆಡ್ತಾನಂತೆ. ಇದಕ್ಕೊಂದು ನೇಮ್ ಇಡು ಅಂತ ಹೇಳ್ತಾ ಇದ್ದೀನಿ. ಇವನು ಅಮ್ಮ ಈ ನೇಮ್ ಏನು ಬೇಡಮ್ಮ, ಆಡು ಮರಿ ಅಂತ ಕರಿ ಅಷ್ಟೇ, ಆಡು ಮರಿನೇ ಇದ್ರ ನೇಮು ಅಂತ ಹೇಳ್ತಾ ಇದ್ದೆ. ತುಂಬ ನಗು ಬಂತು. ಫೈನಲಿ ನಮ್ಮ ಯದುವೀರು ಒಂದು ನೇಮ್ ಇಟ್ಟ. ಒಂದು ಹೆಸರಿಟ್ಟು ಚಿನ್ನ ಮೇದಕ್ಕೆ ಆಗಿ ಆಗಿ ಏನಪ್ಪ ಇದು ಹೆಸರು ನಡು ಆಗಿ 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 ಓಜಿಜಿ ಇಲ್ಲಿ ನಟಕ್ಕೆ ಹೇಳಮ್ಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಅಂತ ಇಟ್ಟಿದ್ದಾರೆ. ಹಾಗೆ ಅರ್ಥ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಚಿಕ್ಕ ಮಕ್ಕಳು ಅವ್ರಿಗೆ ಏನು ಹೆಸರು ಬೇಕೋ ಅದನ್ನು ಇಟ್ಕೋತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ನೀಟಾಗಿ ಏನು ಹೆಸರು ಇಡಬೇಕು ಅಂತ ನೋಡಬೇಕಿಲ್ಲ ಅಂದರೆ ಅಷ್ಟರಲ್ಲಿ ಮೇಕೆ ಮರಿಗಳು ದೊಡ್ಡದಾಗ್ಬಿಟ್ಟಿರ್ತವೆ. ನಾನು ಬಂದ ತಕ್ಷಣವೇ ರೂಮಲ್ಲಿ ಹೋಗಿ ಮಲ್ಕೊಬಿಟ್ಟಿದ್ದೆ. ಅಮ್ಮ ಯಾಕೆ ಸುಮ್ಮನೆ ಮಲಗಿದೆಯಾ ಅಂತ ಬೈತಾಯಿತ್ತು. ಬಂದ ತಕ್ಷಣ ಅಮ್ಮನ ಮನೆ ಅಂತ ಓಡಾಡ್ಕೊಂಡಿರ್ದಾನೆ ಹೋಗಿ ಮಲ್ಕೊಂಡಿದೀಯಾ ಅಂತೇಳಿ. ಸೊ ಫೈನಲಿ ಇವಾಗ ನಾವು ಹೊರಗಡೆ ಒಂದು ಕಿಚನ್ ಮಾಡ್ಕೊಂಡಿದ್ದೀವಿ ತೀರಲ್ಲಿ. ಅಲ್ಲೇ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡಿದ್ವಿ. ಸುಮಾರು ದಿನ ಆಯಿತು ನಾನು ಅಮ್ಮನ್ನ ನೋಡಿ ಅಮ್ಮನ ಮನೆಗೆ ಬಂದು. ಒಂಥರ ಖುಷಿ ಆಗುತ್ತೆ ಬಂದಾಗ. ಯಾಕಂದರೆ ನಾವು ಹುಟ್ಟಿ ಬೆಳೆದಂಥ ಮನೆ, ತಾಯಿ ಮನೆ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ. ನಮ್ಮ ಅಪ್ಪಂಗೆ ಫೇವ್ರೆಟ್ಟು ಸೀರಿಯಲ್ಸ್ಗಳು ಮುಗಿಯೋ ತನಕ ಅಪ್ಪ ಜಗ್ಗದೇ ಇಲ್ಲ. ಯಾಕಂದರೆ ಅವರು ಬೆಳಿಗ್ಗೆಯಿಂದ ಸಾಕಾಗಿರ್ತಾರೆ. ಒಂದು ಅರ್ಧ ಗಂಟೆನಾದರೂ ಕೂತ್ಕೊಂಡು ಟಿ ವಿ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದಾರೆ. ನಾನಿಲ್ಲಿ ಅಮ್ಮನ ಜೊತೆ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡಿದೆ. ಅಮ್ಮ ಬಂದ ತಕ್ಷಣವೇ ಇವತ್ತು ಸೋಮವಾರ ಆಗಿರೋದ್ರಿಂದ ಮೊಸಪ್ ಮಾಡಿ ಬೋಂಡ ಮಾಡಿತ್ತು. ಲಡ್ಡು ನೋಡಿ ಅವ್ರ ಅಂಗನವಾಡಿಲಿ ನಡೆದಿದ್ದಲ್ಲ ಎಲ್ಲನೂ ಕೂಡ ಹೇಳ್ತಾ ಇದ್ದಾನೆ. ಅದು ಹಿಂಗಾಯ್ತು ಇದು ಹಿಂಗಾಯ್ತು ಅಮ್ಮ ಅಂತ. ಇವನಂತೂ ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೇ ಇಲ್ಲ. ಈಗ ಇವ್ರನಿಗೆ ಮತ್ತು ಹೆದುಗೆ ಎಲ್ಲ ಊಟ ಮಾಡಿಸ್ತಾ ಇದ್ದೀನಿ. ಯದುವೀರ್ ಸ್ವಲ್ಪ ವೀಡಿಯೋ ಮಾಡ್ತಿದ್ದ ಫೋನ್ ತಗೊಂಡೋಗಿ. ಆಮೇಲೆ ಬಂದು ಊಟ ಮಾಡ್ದ. ಫೈನಲಿ ಲಡ್ಡು ಅಂತೂ ನಾನು ಬರೋ ತನಕನೂ ನನ್ನನ್ನು ಬಿಟ್ಟು ಒಬ್ಬರತ್ರನೂ ಹೋಗಲಿಲ್ಲ. ನೆಕ್ಸ್ಟ್ ನನ್ನ ಅಮ್ಮ ರಾತ್ರಿನೇ ಹೇಳ್ತು, ಇವಾಗ ಹಬ್ಬ ಟೈಮ್ ಅಲ್ವಾ, ಮಾರ್ಚ್ ಬಂತು ಅಂದರೆ ಮನೆ ದೇವ್ರ ಹಬ್ಬ, ಊರಲ್ಲಿ ಮಾರಿ ಹಬ್ಬ ಎಲ್ಲನೂ ಕೂಡ ಮಾಡ್ತಾರೆ. ಸೊ ಅಮ್ಮ ನೈಟ್ ಹೇಳ್ತು ಮನೆ ಕ್ಲೀನ್ ಮಾಡ್ತಾಯಿತ್ತು ಅಮ್ಮ. ಫುಲ್ಲು ದೊಡ್ಡ ಮನೆ, ಅಮ್ಮನ ಮನೆ ಬಂದು ಎಷ್ಟು ಕೆಲಸ ಅಂದರೆ 15 ದಿನದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಮುಗಿದಿರುವಂಥ ಕೆಲಸ. ನಾವು ಸಣ್ಣವರಿದ್ದಾಗ ಈ ಕೆಲಸ ಎಲ್ಲ ನಾವೇ ಮಾಡ್ತಿದ್ವಿ. ಸೊ ಹೆಂಗಿದ್ರು ಬಂದಿದೆಯಲ್ಲ, ಸೋಕೇಸ್ ಮತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ರು. ಸೊ ನನ್ನ ಕೈಲಿ ಏನು ಮಾಡೋದಕ್ಕಾಗಲ್ಲ. ಈ ಥರ ಸಣ್ಣ ಪುಟ್ಟ ಕೆಲಸಗಳಾದರೆ ಮಾಡಿಕೊಡ್ಬೋದು. ಅಮ್ಮ ಹೇಳಿದ್ಮೇಲೆ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ 7 ಗಂಟೆಗೆ ಎದ್ವಿ. ಕಾಫಿ ಕುಡ್ಕೊಂಡು ಇವಾಗ ಫಸ್ಟು ಸೋಕೇಸ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಕೇಸ್ ಮೇಕವರ್ ಅಂತೇಳಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಯಾವ ರೀತಿ ನೀಟಾಗಿ ಪಳಪಳ ಅಂತ ಹೊಳೆಯೋ ರೀತಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಹೊಸ ಸೋಕೇಸ್ ಥರ ಮಾಡೋದು ಹೇಗೆ, ಮತ್ತು ತುಂಬ ಹೈಜಿನಿಕ್ಕಾಗಿ ಸೋಕೇಸ್ನ ಇಡೋದು ಹೇಗೆ ಅಂತಲೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ನೀವು ಒಂದು ಸರಿ ಆ ವಿಡಿಯೋನ ನೋಡ್ಬೋದು. ಫೈನಲಿ 1 ಅವರ್ ತಗೋತು ನಾನು ಸೋಕೇಸ್ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಯಾಕಪ್ಪ ಅಂದರೆ ನಮ್ಮನೇಲಿ ಪಿಳ್ಳೆಗಳಿದಾವಲ್ಲ, ಅಲ್ಲಿರುವಂಥ ಐಟಮ್ಸ್ಗಳೆಲ್ಲ ಎತ್ಕೊಳ್ಳೋದು, ಓಡೋದು, ನಾನು ಅವರಿಂದ ಓಡೋದು ಕಿತ್ಕೊಂಡು ಬರೋದು ಅದೇ ಆಗ್ತಿತ್ತು. ಸೊ ಯದುವೀರ್ನ ಕಂಟ್ರೋಲ್ ಮಾಡ್ಬೋದು. ಯದುವೀರ್ನ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸಿದ್ದೀನಿ. ಲಕ್ಷಿತು ತುಂಬ ಚಿಕ್ಕವನಲ್ವಾ, ಅವನು ಕೇಳ್ತಾರೆ ಎಲ್ಲ ಎತ್ಕೊಂಡು ಟೆರಸ್ ಮೇಲೆ ಓಡ್ಬಿಡ್ತಿದ್ದ. ತೊಗೊಂಡು ಬಂದು ಇಡೋ ಅಷ್ಟರಲ್ಲಿ ಆಯಿತು. ಸೊ ಈಗ ನೋಡಿ ಇವನ್ನ ಅಂಗನವಾಡಿಗೆ ರೆಡಿ ಮಾಡಿದೆ. ನನಗೆ ಇವನ್ನ ಬಿಟ್ಕೊಡೋಕ್ಕೆ ಆಗದಿರಲಿಲ್ಲ. ಯಾಕಂದರೆ ಇವನು ಹೋದ್ಮೇಲೆ ನಾನು ರೆಡಿ ಆಗಬೇಕಿತ್ತು ಊರಿಗೆ ಬರೋದಕ್ಕೆ. ಇವನಿಗೆ ಹೇಳಿದ್ದೆ ನಾನು ಹೋಗಲ್ಲ, ಇರ್ತೀನಿ ಬಾ ಮಗನೆ ಅಂತ ಹೇಳಿದ್ದೆ. ಸೊ ಇವನನ್ನು ರೆಡಿ ಮಾಡಿ ಇವಾಗ ಕಳಿಸ್ತಾ ಇದ್ದೀನಿ. ನನಗೆ ಲಕ್ಷಿತ್ ಹಲ್ಲು ಅಂದರೆ ತುಂಬಾ ಇಷ್ಟ. ಅವನಿಗೆ ಈಗ 3.5 ವರ್ಷ. ಎಷ್ಟು ಚೆನ್ನಾಗಿ ಹಲ್ಲನ್ನ ಇಟ್ಕೊಂಡಿದ್ದಾರೆ ಅಂದರೆ ಕ್ಲೀನಾಗಿ ಎದ್ದ ತಕ್ಷಣವೇ ಬ್ರಷ್ ಮಾಡ್ತಾನಂತೆ. ನಮ್ಮಮ್ಮ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅವನಿಗೆ. ಬಿಹೇವಿಯರ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಈಗ ಅವ್ರ ಅಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮದು ಬಂದು ರೋಡ್ ಪಕ್ಕನೇ ಇರೋದು ಮನೆ. ನಮ್ಮ ಗದ್ದೆಗಳಲ್ಲೇ ಮನೆ ಕಟ್ಕೊಂಡಿರೋದು. ರೋಡ್ ಪಕ್ಕದಲ್ಲೇ ಗದ್ದೆ ಇರೋದ್ರಿಂದ ಅಲ್ಲೇ ಮನೆ ಕಟ್ಕೊಂಡಿದ್ದೀವಿ. ಫುಲ್ಲು ಈ ರೋಡ್ ಫುಲ್ಲು ನಮ್ಮ ಅಣ್ಣ ತಮ್ಮದಿರ ಮನೆ, ಚಿಕ್ಕಪ್ಪ ದೊಡ್ಡಪ್ಪ ಆ ಥರ. ಸೊ ಇವಾಗ ಇವನನ್ನು ಕಳಿಸ್ಬಿಟ್ಟು ಫ್ರಿಜ್ ಒಂದು ಬ್ಯಾಲೆನ್ಸ್ ಇತ್ತು. ಫ್ರಿಜ್ಜು ಕೂಡ ಈಗ ನಾನು
ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರಿಜ್ಜನ ಮೇಲೆ ಪ್ರತಿಯೊಂದು ಐಟಮ್ಸ್ ಇಳಿಸ್ಬಿಟ್ಟು ಅದನ್ನು ಸ್ವಲ್ಪ ಸೋಡಾ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ರೇ ಫ್ರಿಜ್ಜು ಹೊಸ ಫ್ರಿಜ್ ಥರ ಕಾಣಿಸೋದು. ಇಲ್ಲ ಅಂದರೆ ಅದು ನೋಡೋದಕ್ಕೆ ಚೆನ್ನಾಗಿರಲ್ಲ. ಫ್ರಿಜ್ಜು ನಾವು ಹೆಂಗೆ ಇಟ್ಕೋತೀವಿ ಆ ಥರ ಇರುತ್ತೆ. ಗಲೀಜ್ದಾಗಿ ಇಟ್ಕೊಂಡ್ರೆ ಡೋರ್ ಕ್ಲೋಸ್ ಮಾಡ್ತೀವಲ್ವ ಅದೇ ಸ್ಮೆಲ್ ಬರುತ್ತೆ. ಮಂತ್ಲಿ ಒಂದು ಸಾರಿ ಫ್ರಿಜ್ನ ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟು. ಈಗ ಹಬ್ಬ ಅಲ್ವಾ, ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಅಮ್ಮ ಆಲ್ಮೋಸ್ಟ್ ಧೂಳೆಲ್ಲ ಹೊಡೆದಿದ್ದಾರೆ. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಅಮ್ಮನಿಗೆ. ಸೊ ಆ್ಯಕ್ಚುಲಿ ಮಕ್ಕಳಾದವರು ನಾವು ಒಂದೆರಡು ದಿನನಾದರೂ ಇಟ್ಕೊಂಡು ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಯಾಕಂದರೆ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ, ಪ್ರತಿಯೊಂದನ್ನು ನಾವು ನೋಡ್ಕೊಂಡಿದ್ದಾರೆ. ಯಾಕಂದರೆ ಈಗ ಅವ್ರಿಗೆ ವಯಸ್ಸಾದ್ಮೇಲೆ ನಾವೇ ಹೆಣ್ಮಕ್ಳೇ ನೋಡ್ಕೋಬೇಕು ಕಷ್ಟ ಸುಖದಲ್ಲೆಲ್ಲ. ಆದರೆ ನಮಗೆ ಬರೋದಕ್ಕಾಗಲ್ಲ. ಪಾಪ ಅಮ್ಮನೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಬಂದು ನಮ್ಮ ಹೆಣ್ಮಕ್ಳು ಮಾಡಿಕೊಡ್ಲಿ ನಮಗೆ ಕೆಲಸನ ಆ ಥರ ಅಂತ ಏನಿಲ್ಲ. ನಾವು ಚೆನ್ನಾಗಿದ್ದರೆ ಸಾಕು ಅಂತ ಇದು ಮಾಡ್ತಾರೆ. ಸೊ ಹಾಗಾಗಿ ಪಾಪ ಅಮ್ಮ ಕೇಳ್ಕೊಂಡಿದ್ದೆ ಇವೆರಡು. ತುಂಬಾ ಕೆಲಸ ಇದೆ, ಹಸು ಕರು ಮತ್ತು ಮನೆ ಕೆಲಸ, ಎಷ್ಟು ಕೆಲಸ ಅಲ್ವಾ. ಮತ್ತು ಮೇಲೆ ನನ್ನ ತಮ್ಮ ಬೇರೆ ಒಂದೆರಡು ರೂಮ್ ಮಾಡಿಸ್ತೀನಿ ಅಂತ ಬೇರೆ ಆಳುಗಳು ಬಂದುಬಿಟ್ಟಿದ್ದಾರೆ. ಅವ್ರಿಗೂ ಅಡುಗೆ ಮಾಡಬೇಕು. ಸ್ವಲ್ಪ ರಿಸ್ಕೇನೆ. ನನಗೊಂಥರ ಕಾಡ್ತಾಯಿತ್ತು, ಅಮ್ಮನಿಗೆ ಇಷ್ಟೊಂದು ಹಿಂಸೆ ಕೊಡ್ತೀನಲ್ಲ ನಾನು ಅಂತ. ಆದರೆ ವಿಧಿ ಇಲ್ಲ, ನನ್ನ ಮಕ್ಕಳನ್ನ ನಮ್ಮ ಅಮ್ಮ ಬಿಟ್ಟು ನನ್ನ ತಂಗಿ ಬಿಟ್ಟು ಯಾರು ಕರೆಯಲ್ಲ ಬನ್ನಿ ಅಂತೇಳಿ. ಸೊ ಹಾಗಾಗಿ ನಾನು ಬಿಡಲೇಬೇಕು. ಮಕ್ಳಿಗೂ ಎಲ್ಲಾದರೂ ನೆಂಟರು ಮನೆಗಳಿಗೆ ಹೋಗಬೇಕು ಅಂತ ಒಂದಷ್ಟು ಜನ ಕರೀತಾರೆ. ನಮ್ಮವರು ತುಂಬ ಕ್ಲೋಸ್ ಅಂದಾಗ ಅಮ್ಮನೇ ಜಾಸ್ತಿ ಕರೆಯೋದು. ಸೊ ಇವಾಗ ನನಗೆ ಎಲ್ಲ ಫ್ರಿಜ್ ಐಟಮ್ಸು, ಸೋಕೇಸ್ ಐಟಮ್ಸ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ಡೈನಿಂಗ್ ಟೇಬಲು ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಸೊ ನಾನು ಆದಷ್ಟು ಲೈಸಲೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದೆ. ಆಲ್ಮೋಸ್ಟ್ ಅಮ್ಮಂಗೆ ಹಬ್ಬದ ಕೆಲಸ ಅಂತ ಒಂದು 50% ಆಲ್ರೆಡಿ ಮುಗ್ದಿತ್ತು. ಇನ್ನು ಉಳಿದಿದ್ದನ್ನು ನಾಳೆ ಮಾಡ್ಕೋತೀನಿ. ಯಾಕಂದರೆ ಅಜ್ಜಿ ಊರಲ್ಲಿ ಶುಕ್ರವಾರ ಹಬ್ಬ ಇದೆ, ಅಂದರೆ ಇವತ್ತಿಂದ ಹಬ್ಬ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಹೋದರೆ ಭಾನುವಾರ ಮಡಿಕೆ ನಮಗೆ ನಮ್ಮನೆ ದೇವ್ರದ್ದು. ಸೊ ಅವತ್ತು ಬಂದು ನಾನೆಲ್ಲ ಕೆಲಸ ಮಾಡ್ಕೋಬೋದು ಅವತ್ತು ಅಂತ ಹೇಳಿ ಅಮ್ಮ ಆಲ್ಮೋಸ್ಟ್ ಎಲ್ಲನೂ ಮುಂಚಿತವಾಗ್ಲೇ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಸೋಕೇಸ್ ಮತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಲ್ವಾ, ಮನೆ ತುಂಬ ಗಲೀಜಾಗಿತ್ತು. ಫೈನಲಿ ಕಸ ಎಲ್ಲ ಹೊಡ್ಕೊಟ್ಬಿಟ್ಟು ಹೋದರೆ ಅಮ್ಮ ಮನೆ ಒರೆಸ್ಕೋತಾರೆ ಅಂತ ಹೇಳಿ ಇವಾಗ ನಾನು ಕಸ ಎಲ್ಲ ಹೊಡ್ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಪ್ಪ ರೆಡಿಯಾಗು, ನಿನ್ನನ್ನು ಡ್ರಾಪ್ ಮಾಡ್ಕೊಡ್ತೀನಿ ಮದ್ದೂರಿಗೆ ಊರಿಗೆ ಹೋಗೋದಕ್ಕೆ ಅಂತ ಹೇಳಿದ್ರು. ಯಾಕಂದರೆ ನಾನು 6 ಗಂಟೆ ಅಷ್ಟರಲ್ಲಿ ಊರಿಗೆ ಹೋಗಬೇಕು. ಆಮೇಲೆ ಬಸ್ ಮಿಸ್ ಆಗಿಬಿಟ್ರು ಬಳಸ್ಕೊಂಡು ಹೋಗಬೇಕು, ಅದೊಂದು ರಿಸ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ಬೇಗ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬಂದು ಅಮ್ಮ ಇವತ್ತು ನಮಗೆ ನಾಟಿ ಕೋಳಿ ಸಾಂಬಾರು ಮಾಡಿದರು. ನಾನು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಪಾಪ ಅವರು ಹೊರಗಡೆ ಕೆಲಸ ಮಾಡಿಕೊಂಡು ಆಳುಗಳಿಗೆಲ್ಲ ಜ್ಯೂಸು ಕಾಫಿ ಅಂದ್ಕೊಂಡು ತುಂಬ ಬ್ಯುಸಿ ಆಗಿಬಿಟ್ಟಿದ್ರು, ಒಂದು ಕಡೆ ಕೂತ್ಕೊಂಡಿರಲಿಲ್ಲ. ನನಗೂ ಕೂಡ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸ್ತಿಲ್ಲ. ನಾನು ಒಬ್ಬಳೇ ಎಲ್ಲಿ ಕೆಲಸ ಮಾಡ್ತೀನಿ ಅಷ್ಟನ್ನು ಮಾತ್ರ ಸ್ವಲ್ಪ ಎದು ಕೈಲಿ ವೀಡಿಯೋ ಮಾಡಿಸಿದ್ದೀನಿ ಅಷ್ಟೇ. ಸೊ ಇನ್ನೊಂದು ವೀಕಲ್ಲಿ ಅಮ್ಮನ ಮನೇಲಿ ಊರಲ್ಲಿ ಹಬ್ಬ ನಡೆಯುತ್ತೆ. ನಾನು ಮದುವೆ ಆದಾಗಲಿಂದ ಒಂದು ಸಾರಿನೂ ಬಂದಿಲ್ಲ. ಯಾಕಂದರೆ ಆ ಟೈಮಲ್ಲೇ ನನ್ನೇನಾದರೂ ಎಕ್ಸಾಮ್ ಇರುತ್ತೆ, ಯದುವೀರಿಗೆ ಎಕ್ಸಾಮ್ ಇರುತ್ತೆ, ಬರೋದಕ್ಕೆ ಆಗ್ತಿರಲಿಲ್ಲ. ಸೊ ಈ ಸರಿ ನನ್ನ ತಮ್ಮ ಫಸ್ಟೇ ಹೇಳ್ತಾಯಿದ್ದ, ನೀನು ಕೊಬ್ಬಾಡಬೇಡ ಬಾರೆ ನೀನು ಹಬ್ಬಕ್ಕೆ ಈ ವರ್ಷನಾದರೂ ಅಂತ. ನಾವು ಆ್ಯಕ್ಚುಲಿ ನನ್ನ ತಮ್ಮ ನಾನು ತಂಗಿ ಎಲ್ಲ ಸ್ವಲ್ಪ ಕ್ಲೋಸ್ನೆಸ್ ಅಂದಾಗ ಬೈಕೊಂಡೇ ಕಿತ್ತಾಡೋದು ಮಾತಾಡೋದು ಜಾಸ್ತಿ ನಾವು. ಸೊ ಹಾಗಾಗಿ ಈ ಸಾರಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿಯಾಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ವೀಳ್ಯದೆಲೆ ಕಳ್ಸೋಕ್ಕೆ ಅಂತೇಳಿ ಮತ್ತು ನಿಂಬೆಹಣ್ಣು ಗಿಡ ಇದೆ, ಜ್ಯೂಸ್ಗೆ ನಿಂಬೆಹಣ್ಣು ಕಿತ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪು ಎಲ್ಲ ಅಮ್ಮನ ಮನೆಯಲ್ಲೇ ಸಿಗುತ್ತೆ, ಅದನ್ನೆಲ್ಲ ಕಿತ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ಒಂದು ಮಿಲ್ಲಿನ ಮನೆ ತೋರಿಸ್ತೆ ನಿಮಗೆ. ಎಷ್ಟು ನೋವಾಗುತ್ತೆ ಅಂದರೆ ನಮ್ಮ ಹತ್ರ ಒಂದು ಫಸ್ಟು ಮಿಲ್ಲಿತ್ತು. ಆ ಮಿಲ್ನ ಯಾರೋ ದೊಡ್ಡವ್ರು ಕಿತ್ಕೊಂಡ್ರು ನಮ್ಮ ಹತ್ರ. ಅಂದರೆ ನಮ್ಮ ಅಪ್ಪ ತಗೊಂಡದನ್ನು ನಮ್ಮ ಹೆಸ್ರಿಗೆ ಮಾಡಿಸ್ಕೊಂಡಿಲ್ಲ, ಅದನ್ನೆಲ್ಲ ಸಾಲ ಮಾಡಿ ತೊಗೊಂಡಿದ್ದು ನಾವು. ಅದನ್ನು ನಮಗೆ ಕೊಟ್ಟೇ ಇಲ್ಲ, ನನ್ನ ಹೆಸರಲ್ಲಿದೆ ಅಂತ ಮಾರ್ಕೊಂಡ್ರು. ತುಂಬಾ ಲಾಸ್ ಆಗಿದೆ. ಅಪ್ಪ ಜನನ ನಂಬಿ ಹಾಳಾಗಿರೋದೇ ಜಾಸ್ತಿ, ಏನೂ ಮಾಡೋದಕ್ಕಾಗಲಿಲ್ಲ. ಆದರೆ ನನ್ನ ತಮ್ಮ ನಮ್ಮಪ್ಪ ಹಿಂಗೆ ನಂಬಿ ಮೋಸ ಹೋದ್ರಲ್ಲ, ಮಿಲ್ ಮಾಡಲೇಬೇಕು ಅಂತ ಮಾಡಿಸಿದ್ದಾನೆ. ಅದಕ್ಕೂ ಕೂಡ ಕಲ್ಲಾಕಿದ್ದಾರೆ. ಸೊ ಮೇಲ್ಗಡೆ ದೇವ್ರು ಇದ್ದಾನಲ್ವ, ಮನುಷ್ಯ ಎಷ್ಟೇ ಹಾಳು ಮಾಡ್ಬೋದು, ಆದರೆ ದೇವ್ರ ಹಾಳು ಮಾಡಲ್ಲ. ಒಂದಿನಾದರೂ ನಮ್ಮನ್ನು ಕೈ ಎತ್ತಿ ಹಿಡಿತಾನೆ ಅಂತ ನಾವು ಕಾಯ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಜಸ್ಟು ಕಬ್ಬಣ ಹಾಕಿದ್ದಾರೆ, ಇನ್ನೂ ಶೀಟ ಹಾಕಿಲ್ಲ. ನೆಕ್ಸ್ಟ್ ವೀಕ್ ಹಬ್ಬಕ್ಕೆ ಬಂದಾಗ ಕ್ಲೀನಾಗಿ ತೋರಿಸ್ತೀನಿ. ನಮ್ಮನೆ ಮುಂದೆ ವ್ಯೂ ಈ ರೀತಿ ಇದೆ ನೋಡಿ. ಒಂದು ಸಾರಿ ನೀಟಾಗಿ ಅಮ್ಮನ ಮನೆ ಲಾಗ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಅಮ್ಮನ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಮ್ಮನ ಮನೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ. ನಾನು ಹುಟ್ಟಿ ಆಡಿ ಬೆಳೆದಂಥ ಮನೆ,
ಸೊ ತುಂಬಾ ಖುಷಿಯಾಗುತ್ತಲ್ವ. ನಾವು ಊರಿಗೆ ಬರಬೇಕಾದ್ರೆ ಲಾಸ್ಟಲ್ಲಿ ಅಂದರೆ ನಮ್ಮ ಊರ ಪಕ್ಕ ದೊಡ್ಡಶೃಂಗೇರಿ ಬಸವಪ್ಪ ಅಂತಿದೆ. ನಮ್ಮ ಕಡೆ ಜಾಸ್ತಿ ಬಸವೇಶ್ವರ ಒಕ್ಲೂರು ಜಾಸ್ತಿ. ನಾವು ಬಂದು ಕಾರ್ಕಳಿ ಬಸವಪ್ಪ, ಗಂಡನ ಮನೆ ಬಂದು ಗಾಂಧಾಳ ಬಸವೇಶ್ವರ, ಆ ಥರ ದೇವ್ರ ಒಕ್ಲೂರು ಇರ್ತಾರೆ. ಅಲ್ಲಿ ದೊಡ್ಡಶೃಂಗೇರಿಯಲ್ಲಿ ಬಸವಪ್ಪ ಶಿವೈಕ್ಯ ಆಗ್ಬಿಟ್ಟಿದ್ರು. ನಾವು ಊರಿಂದ ಬರಬೇಕಾದ್ರೆ ಪಕ್ಕದ ಊರಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ಸೊ ಸ್ವಲ್ಪ ಖುಷಿ ಆಯ್ತು, ಯಾಕಂದರೆ ಇಲ್ಲಿಗೆ ಬಂದ ತಕ್ಷಣವೇ ದೇವರು ದರ್ಶನ ಆಯ್ತಲ್ಲ ಅಂಥೇಳಿ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ನಾನು ದೂರದಲ್ಲೇ ನಿಂತ್ಕೊಂಡು ಜೂಮ್ ಮಾಡಿ ವಿಡಿಯೋ ಮಾಡಿದೆ. ಇಲ್ಲ ಅಂದಿದ್ರೆ ನಾನು ಕೂಡ ಕರ್ಪೂರ ಹಚ್ಚಿ ನಮಸ್ಕಾರ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದಿತ್ತು. ಆದರೆ ಅದು ಆಗಲಿಲ್ಲ. ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನನ್ನ ಅಮ್ಮನ ಮನೆಗೆ ಹೋಗಿದ್ದಂಥ ವಿಡಿಯೋ ಇದು ಬಂದು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಗೊತ್ತಲ್ಲ, ಫಸ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವಾಗ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಂಜೆ ಬಂದಿದ್ದ ತಕ್ಷಣವೇ ಸ್ವಲ್ಪ ಮ್ಯಾಗಿ ಮತ್ತು ಸೌತೆಕಾಯಿ ಸ್ಮೂತಿ ಮಾಡ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್.